ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತಿದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣ ಎಲ್ಲರೂ ಪಟ್ ಅಂತ ಹೇಳೋದು, ಅಯ್ಯೋ ಅಲ್ಲಿ ಬುದ್ಧಿವಂತರು ಇರೋದಪ್ಪ, ಬುದ್ಧಿವಂತರ ಜಿಲ್ಲೆ ಅದು ಅಂತ. ನೀವು ಯಾವುದೇ ಫೀಲ್ಡ್ ತಗೊಳ್ರಿ, ಅದರಿಂದ ಅಂದರೆ ಆ ಜಿಲ್ಲೆಯಿಂದ ಬಹಳಷ್ಟು ಪ್ರತಿಭೆಗಳು ಹೊರಹೊಮ್ಮಿವೆ. ಅದರ ಜೊತೆಗೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾವುದಕ್ಕೆ ಫೇಮಸ್ ಅಂತಂದರೆ ಕೋಮು ಪ್ರಚೋದನೆ, ಕೋಮು ಸಂಘರ್ಷ, ಜಾತಿ ಧರ್ಮಗಳ ನಡುವೆ ಕಗ್ಗೊಲೆಗಳು ತುಂಬಾನೇ ಫೇಮಸ್. ಬಹಳಷ್ಟು ಧರ್ಮಗಳ ಪ್ರಯೋಗ ಶಾಲೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಾಗ್ತಾ ಇತ್ತು. ಇತ್ತೀಚೆಗೂ ಕೂಡ ಸಾಲು ಪ್ರತೀಕಾರದ ಕೊಲೆಗಳಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ವರ್ಲ್ಡ್ ಫೇಮಸ್ ಆಗಿತ್ತು. ಅಯ್ಯೋ ಅಲ್ಲಿ ಏನಾಗ್ತಾ ಇದೆ, ಜಿಲ್ಲಾಡಳಿತ ಸಂಪೂರ್ಣ ವೈಫಲ್ಯವಾಗಿದೆ, ಅಲ್ಲಿ ಪೊಲೀಸ್ ಇಲಾಖೆಯು ಕೂಡ ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ, ಕೋಮು ದಳ್ಳೂರಿ ಇಷ್ಟರ ಮಟ್ಟಿಗೆ ಇದೆ ಅಂತಂದರೆ ಇಲ್ಲಿ ನಿಜಕ್ಕೂ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಅತಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರ ಮನಸ್ಸಿನಲ್ಲೂ ಹುಟ್ಟಿತ್ತು. ಆದರೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಕೇಳಿದ ಮೇಲೆ ಎಲ್ಲರಿಗೂ ಕೂಡ ಮನ ಮತ್ತು ಹೃದಯ ತಂಪಾಗಿದೆ ಅಂತ